ಬೇಸರ ಸಮುದಾಯದಿಂದ ಅವರನ್ನು ಆರಾಧನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಇವತ್ತು ನಮ್ಮ ಮುಜರಾಯಿ ಸಚಿವರಿದ್ದಾರೆ ರಾಮಲಿಂಗ ರೆಡ್ಡಿ ಸಾಹೇಬರು. ಯಾವ ರೀತಿಯಾಗಿ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ರಾಜ್ಯದಲ್ಲಿ ಎಂದೂ ಕಾಣದ ರೀತಿಯಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷವರು ದೇವರ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ಆ ದೇವಸ್ಥಾನಗಳ ಪುನಶ್ಚೇತನದ ಬಗ್ಗೆ, ಪುನರುಜ್ಜೀವನದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇವತ್ತು ಈ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎ ಬಿ ಸಿ ಮತ್ತು ಎಲ್ಲ ವರ್ಗದ ದೇವಸ್ಥಾನಗಳಿಗೆ ಅನುದಾನ ಕೊಡಬೇಕು ಅಂತೇಳಿ ಇವತ್ತು ಅಲ್ಲಿರ್ತಕ್ಕಂಥ ಪುರೋಹಿತಗಳಿಗಿರ್ಬೋದು, ಆ ದೇವಸ್ಥಾನದ ಆಸ್ತಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋರಿಗೆ ಕೆಲಸ ಇರ್ತದೆ, ಕೆಲಸ ಮಾಡದೇ ಇರೋರಿಗೆ ಕೆಲಸ ಇರುತ್ತೆ. ಆರಾಧನಾ ಕಮಿಟಿ ಹೋಗ್ಬೇಕು, ದೇವಸ್ಥಾನ ಯಾವ ತರ ಮಾಡಿದ್ದಾರೆ. ಇಲ್ಲಿ ನಾವು ತಾಲೂಕಿನಲ್ಲಿ 100 ದೇವಸ್ಥಾನಗಳನ್ನ ಕಟ್ಟಿದ್ದೇವೆ. ಆ ದೇವಸ್ಥಾನಗಳಿಗೆ ಸಮಿತಿಯನ್ನ ಮಾಡಬೇಕು. ಆ ದೇವಸ್ಥಾನಗಳ ಅಚ್ಚುಕಟ್ಟು ಪ್ರದೇಶ, ಅಚ್ಚುಕಟ್ಟನ್ನ ಯಾವ ತೀರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೇಕು. ಕೆಲಸ ಹುಡುಕಿದ್ರೆ ಕೆಲಸ ಸಿಗ್ತದೆ. ಬೆಸ್ಕಾಂಗೆ ಪ್ರತಿ ಬೆಸ್ಕಾಂ ಸ್ಟೇಷನ್ಗೂ ಕೂಡ ಸಮಿತಿಯನ್ನ ರಚನೆ ಮಾಡಿದ್ವಿ. ಏನಪ್ಪ ನನಗೇನು ಇದ್ರಲ್ಲಿ ಆದಾಯ ಇಲ್ವಲ್ಲ, ನಿಮ್ಗೆ ಆದಾಯ ಇಲ್ಲ, ಆ ರೈತರ ಕಷ್ಟ ಸುಖ ನೋಡ್ಲಿಕ್ಕೆ ನಿಮ್ಗೆ ಅಧಿಕಾರ ಬೇಕಾಗಿರ್ತಕ್ಕಂಥದ್ದು, ಆದಾಯಕ್ಕಲ್ಲ. ರೈತರಿಗೆ ಕರೆಂಟ್ ಆಗಿ ಕೊಡ್ತಾ ಇದ್ದಾರಾ? ಅಲ್ಲಿ ಏನು ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಸರಿಯಾಗಿ ಕರೆಂಟ್ ಸಿಕ್ಕಿದ್ಯಾ, ಅನುಕೂಲ ಆಗ್ತಾ ಇದೆಯಾ ಇಲ್ವಾ, ಯಾರಿಗೆ IP ಸೆಟ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಏನು ತೊಂದರೆ ಆಗ್ತಾ ಇದೆ, ಗ್ರಾಹಕರಿಗೆ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಆ ಗ್ರಾಹಕ ಸಮಿತಿಯವರು ತೀರ್ಮಾನ ಮಾಡಿದ್ರು. ಆಸ್ಪತ್ರೆ ಸಮಿತಿ ಮಾಡಿದ್ವಿ. ಏನಪ್ಪಾ ನನ್ಗೆ ಆಸ್ಪತ್ರೆ ಬರೀ ಡಾಕ್ಟರ್ ಇಲ್ಲ, ಇಂಜೆಕ್ಷನ್ ಇಲ್ಲ, ನರ್ಸ್ ಇಲ್ಲ ಅಂತಕ್ಕಂಥದ್ದಲ್ಲ, ಅಲ್ಲಿನ ಸ್ವಚ್ಛತೆಯನ್ನು ನೋಡ್ಬೇಕು, ಇರ್ತಕ್ಕಂಥ ಡಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಅಂತಕ್ಕಂಥದ್ದನ್ನ ನೋಡ್ಬೇಕು, ಅವ್ರವ್ರು ಏನೇನ್ ಮಾಡ್ತಾ ಇದ್ದಾರೆ, ನಮ್ಮಿಂದ ಯಾವ ರೀತಿಯನ್ನ ನಾವು ಏನು ಸ್ಥಳೀಯವಾಗಿ ಸೇವೆಯನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಚಿಂತನೆಗಳನ್ನ ಆರೋಗ್ಯ ಸಮಿತಿಯವರು ಯೋಚನೆ ಮಾಡಿದ್ರು. ಇದೆಲ್ಲ ಮಾಡಿದಾಗ ನಿಮ್ಮ ನಾಯಕತ್ವ ಬೆಳೀತದೆ. ನಿಮ್ಮ ನಾಯಕತ್ವ ಬೆಳೆಸ್ಕೊಳ್ಳಿಕ್ಕೆ ಇದೊಂದು ವೇದಿಕೆ. ಏನಪ್ಪಾ ನನಗೇನು ಮಾಡಲಿಲ್ಲ, ಎಲ್ಲರಿಗೂ ಮಾಡ್ತೇವೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಹುತೇಕ ನನಗೇನಾರ ಅನ್ಸ್ಕೊಂಡ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಂಚಾಯತಿ ಅಧ್ಯಕ್ಷಗಳಾಗಿದ್ದೀರಿ, ಸದಸ್ಯರುಗಳಾಗಿದ್ದೀರಿ, ಸೊಸೈಟಿ ಅಧ್ಯಕ್ಷಗಳಾಗಿದ್ದೀರಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರುಗಳ ಅಧ್ಯಕ್ಷಗಳಾಗಿದ್ದೀರಿ, ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ದೀರಿ. ಅವಕಾಶ ಮುಗೀತು ಅಂತ ಇದ್ರೆ ಮನೆಗೆ ಸೇರಬೇಕು. ಅದು ನಿಮ್ಮ ಗುರಿ ಅಲ್ಲ. ನಿಮ್ಮ ಗುರಿ ಈ ತಾಲೂಕಿನ ಅಭಿವೃದ್ಧಿ, ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು, ಪಕ್ಷವನ್ನ ಬೆಳೆಸ್ತಕ್ಕಂಥದ್ದು. ಆ ಪಕ್ಷವನ್ನ ಬೆಳೆಸ್ತಕ್ಕಂಥದ್ದಕ್ಕೆ ನಿಮ್ಮದೇ ಆದಂತಹ ಚಿಂತನೆಗಳನ್ನ ನಾನಾಗ್ಲಿ, ನಮ್ಮ ಮುಖಂಡರಾಗ್ಲಿ ಏನೇ ತಪ್ಪು ಮಾಡಿದ್ರು ಅದನ್ನ ಯಾವ ರೀತಿ ಸರಿಪಡಿಸಬೇಕು, ಅದನ್ನ ಸರಿಪಡಿಸುವಂತದ್ದಕ್ಕೆ ನೀವುಗಳು ನಮಗೆ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ ಕೊಡಬೇಕು. ನಿಮಗೆ ಅದಕ್ಕೋಸ್ಕರ ಇವತ್ತು ಸರ್ಕಾರ ಇವತ್ತು ನೇಮಕ ಮಾಡಿ ನಿಮ್ಮೆಲ್ಲ ಎಲ್ಲ ಕಡೆ ನಿಮ್ಮನ್ನ ಒಬ್ಬೊಬ್ರನ್ನ ಎಲ್ಲ ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಇವತ್ತು ಅಧಿಕಾರದ ಜವಾಬ್ದಾರಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದ ಜವಾಬ್ದಾರಿ ಇರ್ತದೆ. ಆದ್ರೆ ನಾವು ನೀವು ಎಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ಪಕ್ಷವನ್ನ ಸಂಘಟನೆ ಮಾಡಿ ನಮ್ಮ ಗುರಿ ಮುಂದಿನ 2028 ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲಿ ಇವತ್ತು ನಮ್ಮ ಹೋರಾಟವನ್ನ ನಿರಂತರವಾಗಿ ಮಾಡಬೇಕು. ನಾನು ಓಟ್ ಹಾಕಲಿಲ್ಲ ಅಂದ್ರೂ ಗೆಲ್ತಾರೆ, ಶಿವಕುಮಾರ್ ಓಟ್ ಹಾಕಲಿಲ್ಲ ಅಂದ್ರೂ ಗೆಲ್ತಾರೆ, ಗೆಲ್ಲುವುದಿಲ್ಲ ಅಂತಾರೆ. ಯಾಕೆ ಓಟ್ ಹಾಕ್ಬೇಕು ಅಂತ ಅಂದ್ರೆ, ಯಾತಕ್ಕೆ ಶಕ್ತಿ ತುಂಬಬೇಕು ಅಂತ ನಾವು ಹೇಳ್ಕೊತಾನೆ ಹೋಗಿ ಊರಲ್ಲಿ, ಸೂರ್ಯ ಅವ್ರು ಬಂದು ಓಟ್ ಹಾಕ್ಬಿಟ್ಟು, ಶಿವಕುಮಾರ್ ಬಂದು ಓಟ್ ಹಾಕ್ಬಿಟ್ಟು ಬಂದ್ರು ನಾ ಗೆದ್ದೆ ಅಂತ ಹೇಳ್ತಾನೆ. ಅದಕ್ಕಿಂತ ಏನ್ ಬೇಕು ನಿಮ್ಗೆ? ಏನ್ ಬೇಕು? ಆ ಸ್ವಾಭಿಮಾನವನ್ನ, ಆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಅಧಿಕಾರದ ಹಸ್ತಾಂತರವನ್ನ, ಅಧಿಕಾರದ ಜವಾಬ್ದಾರಿಯನ್ನ ಇವತ್ತು ನಾವು ಕೊಡ್ತಕ್ಕಂಥ ಒಂದು ಕೆಲಸ, ಹೊಸ ನಾಯಕತ್ವವನ್ನ ಬೆಳೆಸ್ತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಗಣ್ಯರನ್ನ ಇಲ್ಲಿ ನಾವು ಕರೆಸಿದ್ದೇವೆ. ಇವತ್ತು ನಮ್ಮೆಲ್ಲರ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಪಕ್ಷವನ್ನ ಕಟ್ತಕ್ಕಂಥದ್ದು, ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥದ್ದು. ಆ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಮುಂಬರುವ ದಿನಗಳಲ್ಲಿ ನಾವು ಯಾವುದೇ ಚುನಾವಣೆಗಳು ಬರಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ, ಮುಂದೆ ನಡೀತಕ್ಕಂಥ 2028ಕ್ಕೆ ನಡೀತಕ್ಕಂಥ ಚುನಾವಣೆ ಇರಲಿ, ಹೊಸ ನಾಯಕತ್ವವನ್ನು ಬೆಳೆಸಲಿಕ್ಕೆ ನಾವು ಪಕ್ಷವನ್ನು ಸಜ್ಜುಗೊಳಿಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಅಧ್ಯಕ್ಷರಾಗಿ, ನೂತನ ಅಧ್ಯಕ್ಷರಾಗಿ ನಮ್ಮ ಸಾತ್ನೂರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತವ್ರನ್ನ ಇವತ್ತು ಸಾತ್ನೂರು ಬ್ಲಾಕ್ಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಹಾಗೇನೆ
ಮಧುಸೂದನ್ ಅಂತ ಹೇಳಿ ನಗರ ಬ್ಲಾಕ್ನ ಅಧ್ಯಕ್ಷರಾಗಿ ಅವ್ರನ್ನ ಕೂಡ ಒಂದು ನೇಮಕ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಮುತ್ತರಾಜು ಅಂತೇಳಿ ಗ್ರಾಮಾಂತರ ಬ್ಲಾಕ್ಗೆ ಕನಕಪುರ ಗ್ರಾಮಾಂತರ ಬ್ಲಾಕ್ಗೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಯುವ ಕಾಂಗ್ರೆಸ್ನಿಂದ ಕೂಡ ಚುನಾವಣೆಗೆ ನಿಂತಿದ್ದಾರೆ. ಅತಿ ಹೆಚ್ಚು ಮತಗಳನ್ನು ಗಳಿಸಿದವರು ಅಧ್ಯಕ್ಷರಾಗಿದ್ದಾರೆ, ಕಡಿಮೆ ಮತ ತಗೊಂಡವರು ಉಪಾಧ್ಯಕ್ಷರಾಗಿದ್ದಾರೆ, ಅದಕ್ಕಿಂತ ಕಡಿಮೆ ಮತ ತಗೊಂಡವರು ಕಾರ್ಯದರ್ಶಿಗಳಾಗಿದ್ದಾರೆ, ಅದಕ್ಕಿಂತ ಕಡಿಮೆ ಮತ ತಗೊಂಡವರು ಪ್ರಧಾನ ಕಾರ್ಯದರ್ಶಿಗಳು. ಹೀಗೆ ವಿವಿಧ ಹಂತಗಳಲ್ಲಿ ಎಲ್ರಿಗೂ ಕೂಡ ಹುದ್ದೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ. ನಿಮ್ಮ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾ ಸೋತಿರ್ಬೋದು, ನನಗೆ ಅಧಿಕಾರ ಇಲ್ಲದೆ ಇರ್ಬೋದು, ನಾನು ಯಾವತ್ತೂ ಕೂಡ ಆ ಭಾವನೆ ನನಗಿಲ್ಲ. ನನ್ನ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮುಂದೆ ಯಾವುದಕ್ಕೂ ಕೂಡ ನನ್ನ ಪೂರ್ಣ ಸಮಾನ. ಆ ನಿಟ್ಟಿನಲ್ಲಿ ನಾನಾದರೂ ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ ಗುರಿ ವೇದಿಕೆ ಮೇಲ್ತಕ್ಕಂಥ ಎಲ್ಲ ನಾಯಕರ ಗುರಿ ಒಂದೇ ಆಗಿರಬೇಕು. ಈ ರಾಮನಗರ ಜಿಲ್ಲೆಯನ್ನ, ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ರಾಜ್ಯ ಜಿಲ್ಲೆ, ಅದರ ಜೊತೆಯಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಇವತ್ತು ವೇದಿಕೆ ಮೇಲ್ತಕ್ಕಂಥ ಎಲ್ಲ ನಾಯಕರು ಮಾಡಬೇಕು ಅಂತ ಹೇಳಿ ನಾನಾದ್ರೂ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ, ಬಹಳ ನಿರೀಕ್ಷೆಯನ್ನ ಜಿಲ್ಲೆಯ ಜನ ಇಟ್ಟು 4 ಶಾಸಕರನ್ನ ಕೊಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿಯನ್ನು ಅರ್ಥಕೊಂಡು ನಾವು ನೀವೆಲ್ಲ ಸೇರಿ ಈ ಜಿಲ್ಲೆಯ ಋಣವನ್ನ, ಈ ಜಿಲ್ಲೆಯ ಜನರ ಋಣವನ್ನ, ಈ ರೈತರ ಋಣವನ್ನ, ಮಹಿಳೆಯರ ಋಣವನ್ನ ತೀರ್ಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಲೂರು ಶಾಸಕರನ್ನು ಕೂಡ ಒಂದು ದಿನಗಳಲ್ಲಿ ಶಕ್ತಿ ತುಂಬುವಂತ ಕೆಲಸ, ಎಲ್ಲರನ್ನೂ ಕೂಡ ತುಂಬುವಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.